ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಡಿಸೈನರ್ ಪಾರ್ಟಿ ವೇರ್ ಲೆಹೆಂಗಾ ಸ್ಕರ್ಟ್ ಮತ್ತೆ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸೊ ಬಿಗಿನರ್ಸ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಇದು ಒಂದು ಕಂಪ್ಲೀಟ್ ಆಗಿ ನಾನು ಸ್ಕರ್ಟ್ ಪಾರ್ಟ್ಗೆ 6.5 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಸ್ಕರ್ಟ್ಗೆ 4.5 ಮೀಟರ್ ಅಂಡ್ 2 ಮೀಟರ್ ದುಪ್ಪಟ್ಟಾಗೆ ಯೂಸ್ ಮಾಡಿದ್ದೀನಿ. ಆಕ್ಚುಲಿ ಇದು ಸ್ವಲ್ಪ ಮೆಟೀರಿಯಲ್ ಬಂದು ಸ್ಯಾರಿ ಟೈಪ್ ಬರತ್ತೆ. ಇದ್ರಲ್ಲಿ ನೀವು ಕಲರ್ಸ್ ಎಲ್ಲ ಸಿಗತ್ತೆ. ನೀವು ಚೂಸ್ ಮಾಡ್ಕೊಂಡು ಆರಾಮಾಗಿ ಇದೇ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬಹುದು. ಅಂಡ್ ಬ್ಲೌಸ್ ಅಷ್ಟೇ ನಾನು 1 ಮೀಟರ್ ಯೂಸ್ ಮಾಡಿದ್ದೀನಿ. ಬ್ಲೌಸ್ಗೆ ಇನ್ನು ಮಿಕ್ಕತ್ತೆ ಫ್ಯಾಬ್ರಿಕ್. ಸೊ ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಕೊಡ್ತಾರೆ ಕೇಳಿದ್ರೆ ಶಾಪ್ ಅಲ್ಲಿ. ಸೊ ನಿಯರ್ ಬೈ ಶಾಪ್ ಇದ್ರೆ ಆರಾಮಾಗಿ ನೀವು ಚೂಸ್ ಮಾಡ್ಕೊಂಡು ಒಳ್ಳೆ ಕಲರ್ಸ್ ಚೂಸ್ ಮಾಡ್ಕೊಂಡು ಇದೇ ಮೆಥಡ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ನಾನು ಯೂಸ್ ಮಾಡಿರೋದು ಬ್ಲೌಸ್ಗೆ ಸೀಕ್ವೆನ್ಸ್ ಮೆಟೀರಿಯಲ್ ಅಲ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಅಂಡ್ ಇದು ಒಂದು ಫ್ಯಾಬ್ರಿಕ್ ಏನು ಅಂತ ಗೊತ್ತಿಲ್ಲ. ಸ್ಕರ್ಟ್ ಪಾರ್ಟ್ಗೆ ಸ್ವಲ್ಪ ಸಿಲ್ಕ್ ಟೈಪ್ ಬರತ್ತೆ. ಶೈನಿಂಗ್ ಮೆಟೀರಿಯಲ್ ಇದು. ಸ್ವಲ್ಪ ಡಬಲ್ ಶೇಡೆಡ್ ಟೈಪ್ ಬರತ್ತೆ. ಕೇಳಿದ್ರೆ ಕೊಡ್ತಾರೆ. ಇನ್ನು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಅಲ್ಲಿ ಕಲರ್ ಸಿಗತ್ತೆ. ಬ್ಲೌಸ್ ಪ್ಯಾಡ್ದು ಅಷ್ಟೇ ನೀವು ನೆಟ್ಟೆಡ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ರೆ ಇನ್ನೂ ಬೆಟರು ಚೆನ್ನಾಗಿರತ್ತೆ. ಇನ್ನು ಡಿಸೈನರ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗತ್ತೆ. ಸೊ ಆ ತರ ಚೂಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು. ಮತ್ತೆ ನಾನ್ ಬಂದು ದುಪ್ಪಟ್ಟಾಗೆ ಸ್ಕರ್ಟ್ ಅಲ್ಲಿ ಮಿಕ್ಕಿರೋ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಜಸ್ಟ್ 2 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಆಕ್ಚುಲಿ ದುಪ್ಪಟ್ಟಾಗೆ 2.5 ಮೀಟರ್ ಬೇಕಾಗತ್ತೆ. ನಾನು 2 ಮೀಟರ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಸೊ ನಾನು ಈ ತರ ಒಂದ್ ಸೈಡ್ ಮಾತ್ರ ವೇರ್ ಮಾಡ್ತೀನಿ. ಸ್ವಲ್ಪ ಕಮ್ಮಿ ಇದೆ ಫ್ಯಾಬ್ರಿಕ್ ಅದಕ್ಕೆ. ಸೊ ನೀವೇನಾದ್ರೂ ಪ್ಲೀಟ್ಸ್ ಟೈಪ್ ಅಲ್ಲಿ ನಾರ್ಮಲ್ ಆಗಿ ಪಿನ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ವೇರ್ ಮಾಡ್ತೀವಿ ಅಂತಂದ್ರೆ 2.5 ಮೀಟರ್ ಬೇಕಾಗತ್ತೆ. ಸೊ ಬೇಕು ಅಂದ್ರೆ ಸಪರೇಟ್ ಆಗಿ ಕೂಡ ತಗೊಂಡು ಈ ತರ ದುಪ್ಪಟ್ಟ ಡಿಸೈನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಬ್ಲೌಸ್ ಕಲರ್ ಟೈಪ್ ಅಲ್ಲಿ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು ದುಪ್ಪಟ್ಟ. ಸೊ ಏನು ಇಲ್ಲ, ಪ್ಲೇನ್ ಫ್ಯಾಬ್ರಿಕ್ಸ್ ಸಿಗತ್ತೆ ದುಪ್ಪಟ್ಟಾಗೆ. ನಿಟೆಡ್ ಫ್ಯಾಬ್ರಿಕ್ಸ್, ಜಾರ್ಜೆಟ್, ಇನ್ನು ಶೈನಿಂಗ್ ಮೆಟೀರಿಯಲ್ ಎಲ್ಲ ಸಿಗತ್ತೆ. ಸೊ ಆ ತರ ಫ್ಯಾಬ್ರಿಕ್ ಚೂಸ್ ಮಾಡ್ಕೊಂಡು ಬಾರ್ಡರ್ ಅಟ್ಯಾಚ್ ಮಾಡ್ಕೊಂಡ್ರೆ ದುಪ್ಪಟ್ಟ ರೆಡಿ ಆಗತ್ತೆ. ಸೊ ಚೆನ್ನಾಗಿರತ್ತೆ ಲುಕ್ ವೈಸ್ಗೆ. ಈ ತರ ಲೆಹೆಂಗಾಸು ಪಾರ್ಟೀಸ್ಗೆ ಚೆನ್ನಾಗಿರತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಸ್ಟೆಪ್ಸ್ ಅಲ್ಲೇ ತೋರಿಸ್ಕೊಡ್ತೀನಿ ಕಂಪ್ಲೀಟ್ ಸ್ಟಿಚಿಂಗು ಕಟಿಂಗು. ಸೊ ನಾನು ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ, ಇನ್ನು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗತ್ತೆ. ನೀವು ಫ್ಯಾಬ್ರಿಕ್ ಚೂಸ್ ಮಾಡಿದಾಗ ಒಳ್ಳೆ ಫ್ಯಾಬ್ರಿಕ್ ಚೂಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಬೆಟರು. ನಾನು ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ ನೋಡಿ. ಸೀಕ್ವೆನ್ಸ್ ಇರೋ ಎಂಬ್ರಾಯ್ಡ್ರಿ ಟೈಪ್ ಇದೆ. ಇದು ಕಂಪ್ಲೀಟ್ ಸೀಕ್ವೆನ್ಸ್ ವರ್ಕ್ ಇದೆ. ಜಾರ್ಜೆಟ್ ಮೆಟೀರಿಯಲ್ ಬ್ಲೌಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇ ಮೆಟೀರಿಯಲ್ ಅಲ್ಲಿ ಇನ್ನು ಕಲರ್ಸ್ ಸಿಗತ್ತೆ ಸೇಮ್ ಸೀಕ್ವೆನ್ಸ್ ಅಲ್ಲೇ. ಇಲ್ಲ ನೆಟ್ಟೆಡ್ ಫ್ಯಾಬ್ರಿಕ್ಸ್ ಸಿಗತ್ತೆ ಬ್ಲೌಸ್ಗೆ. ಚೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಅಂಡ್ ಇದು ಶೈನಿಂಗ್ ಮೆಟೀರಿಯಲ್ ತರ ಬರುತ್ತೆ ಸ್ಕರ್ಟ್ ಪಾರ್ಟ್ಗೆ. ಕಂಪ್ಲೀಟ್ ಸ್ಯಾರಿ ಟೈಪ್ ಬರತ್ತೆ. ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಈ ತರ ಸ್ಯಾರೀಸ್. ಸಪರೇಟ್ ಆಗಿ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡ್ಕೊಂಡು ಸ್ಯಾರಿ ಟೈಪ್ ಅಲ್ಲೂ ಕೂಡ ವೇರ್ ಮಾಡಬಹುದು ಈ ತರ ಸ್ಯಾರೀಸ್. ಸೊ ಅದನ್ನ ನಾನು ತಗೊಂಡು ಸ್ಕರ್ಟ್ ಪಾರ್ಟ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟ್ ಬ್ಲೌಸ್ ಕಟಿಂಗ್ ತೋರಿಸ್ತೀನಿ. ಬ್ಲೌಸ್ ಲೆಂತ್ ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. 29.5 ಇಂಚಸ್ ಇದೆ ಅಂಡ್ ಈ ಕಡೆ 24 ಇಂಚಸ್ ಇದೆ. ಸೊ ಲೆಂತ್ ಬಿಟ್ಟು ಈ ತರ ನೋಡ್ಕೊಂಡು ನೀವು ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ನೋಡಿ. 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇವಾಗೂ ತೋರಿಸ್ತೀನಿ ಲೆಂತ್ ಬಿಟ್ಟು. ಇವಾಗ ಕಂಪ್ಲೀಟ್ 4 ಲೇಯರ್ಸ್ ಆದ್ಮೇಲೆ ಲೆಂತ್ 14.5 ಇಂಚಸ್ ಇರಬೇಕು ಅಂಡ್ ವಿಡ್ತ್ 12 ಇಂಚಸ್ ಇರಬೇಕು. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಅಂಡ್ ಆರ್ಮ್ ಹೋಲ್ ಬಂದು 7 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಒಂದು ಕಂಪ್ಲೀಟ್ ಆಗಿ ನೀವು ಡ್ರೆಸ್ ಟೈಪ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ಲಾಂಗ್ ಡ್ರೆಸ್ಸಸ್ಗೆ ಬಾಡಿ ಪಾರ್ಟ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಂತೀವಿ, ಸೊ ಆ ಮೆಥಡ್ ಅಲ್ಲಿ ತೋರಿಸ್ತೀನಿ. ಸ್ವಲ್ಪ ಈಸಿಯಾಗಿರತ್ತೆ. ನಾರ್ಮಲ್ ನೀವು ಬ್ಲೌಸ್ ಟೈಪ್ ಅಲ್ಲಿ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಈ ಮೆಥಡ್ ಅಲ್ಲಿ ಟ್ರೈ ಮಾಡಿದ್ರೆ ಸ್ವಲ್ಪ ಈಸಿ ಇರತ್ತೆ. ಇಲ್ಲಿ ನಾನು ನೆಕ್ ಲೆಂತ್ ಬಂದು 3.5 ಇಂಚಸ್ ಇಟ್ಟಿದ್ದೀನಿ. ಬೇಕು ಅಂದ್ರೆ 3 ಇಂಚಸ್ ಕೂಡ ಇಟ್ಕೋಬಹುದು. ಅಂಡ್ ಫ್ರಂಟ್ ನೆಕ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ಬೇಕು ಅಂದ್ರೆ ಒಂದು 6 ಇಂಚಸ್ ಕೂಡ ಇಟ್ಕೋಬಹುದು. ಇನ್ನೂ ಜಾಸ್ತಿ ಬೇಕು ಅಂದ್ರೆ. ಡೀಪ್ ಇಷ್ಟ ಇಲ್ಲ, ಬೋಟ್ ನೆಕ್ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ 4 ಇಂಚಸ್ 4.5 ಈ ರೀತಿ ತಗೋಬಹುದು. ಮತ್ತೆ ಈ ಕಡೆ ಬಂದು ನಾನು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಪ್ರಿನ್ಸೆಸ್ ಕಟ್ ಟೈಪ್ ಅಂತ ಹೇಳಿದೆ ಅಲ್ವಾ. ಸೊ ಅಲ್ಲಿಂದ ನಾನು 4 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಅದು ಲೆಂತ್ ಕಂಪ್ಲೀಟ್ ಆಗಿ. ಇಲ್ಲ ನೀವು ಟಕ್ಸ್ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ನೀವು ಕಂಪ್ಲೀಟ್ ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ಇದೇ ತರನೇ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ಇದೇ ಮೆಜರ್ಮೆಂಟ್ಸ್ಗೆ. ಬಟ್ ನಾನು ಪ್ರಿನ್ಸೆಸ್ ಕಟ್ ಟೈಪ್ ಅಲ್ವಾ, ಅದಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲೇ ಮಾರ್ಕಿಂಗ್ ಮಾಡಿ. ನಾನು ಈ 3.5 ಇಂಚಸ್ಗೆ ಏನ್ ಮಾರ್ಕ್ ಮಾಡಿದ್ದೆ ಅಲ್ಲಿ ಆ ಕಡೆ ಈ ಕಡೆ 1/2 ಇಂಚ್ ಮಾರ್ಕಿಂಗ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಇದನ್ನ ಜಸ್ಟ್ ಅದಕ್ಕೆ ಅಟ್ಯಾಚ್ ಆಗೋ ತರ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಈ ಆರ್ಮ್ ಶೇಪ್ ಕಡೆ ಏನಿದೆ ಅಲ್ಲಿಗೆ ಕರೆಕ್ಟ್ ಆಗಿ ಅಟ್ಯಾಚ್ ಆಗೋ ತರ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ರಿಮೂವ್ ಮಾಡಿದ್ದೀನಿ. ಇದು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಕಟಿಂಗ್ ಆದ್ಮೇಲೆ ಇದನ್ನ ಸಪರೇಟ್ ಆಗಿ
ಮಾಡ್ಕೋಬೇಕು. ಬೋತ್ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟ್ ಏನಿದೆ 2 ಪಾರ್ಟ್ಸನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ ನಾನು ಕಟಿಂಗ್ ಮಾಡಿದ್ದೀನಿ. ಸೊ ಈ ಕಡೆ ಇದು ಫ್ರಂಟ್ ಪಾರ್ಟು, ಈ ಕಡೆ ಬ್ಯಾಕ್ ಪಾರ್ಟು. ನಿಮಗೆ ಗೊತ್ತಾಗ್ಲಿ ಅಂತ ಜಸ್ಟ್ ಅದನ್ನ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ಫ್ರಂಟ್ ಪಾರ್ಟ್ ಆಲ್ರೆಡಿ ನೆಕ್ ಪಾರ್ಟ್ ಎಲ್ಲ ಮಾರ್ಕಿಂಗ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಕ್ ಪಾರ್ಟು ನೆಕ್ ಲೆಂತ್ ಬಂದು 3.5 ಇಂಚಸ್ ಇಟ್ಟಿದ್ದೀನಿ ಆ್ಯಂಡ್ ಡೀಪು 8.5 ಇಂಚಸ್ ಇಟ್ಟಿದ್ದೀನಿ. ಸೊ ಇನ್ನೂ ಡೀಪ್ ಬೇಕು ಅಂದರೆ 9 ಇಂಚಸ್ಸು ಕೂಡ ಇಟ್ಕೋಬೋದು. ಬಟ್ ಇದು ಮೀಡಿಯಮ್ ಆಗಿರತ್ತೆ 8.5 ಇಂಚಸ್. ಅದಕ್ಕೆ ನಾನು ಜಸ್ಟ್ 8.5 ಇಂಚಸ್ ಇಟ್ಟಿದ್ದೀನಿ. ಇಲ್ಲಿ ನಾನು ಬೋತ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಏನಿದೆ ನೆಕ್ ಪಾರ್ಟ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟಿಂಗ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟು ನೆಕ್ ಏನಿದೆ ಅದು ಬೇರೆ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಕೂಡ ಕಟಿಂಗ್ ಮಾಡ್ಕೋಬಹುದು. ಬಟ್ ನಾರ್ಮಲ್ ಆಗಿ ಇಟ್ಟಿದ್ದೀನಿ ನಾನು. ಅಂಡ್ ಫ್ರಂಟ್ ಪಾರ್ಟು ಹಾರ್ನ್ ಶೇಪ್ ಒಂದು 1/2 ಇಂಚ್ ಕಟಿಂಗ್ ಮಾಡ್ಕೋಬೇಕು. ಮತ್ತೆ ಇದು ನಾನು ಆಲ್ರೆಡಿ ಫಸ್ಟ್ ಅಲ್ಲಿ ಮಾರ್ಕಿಂಗ್ ಮಾಡಿದ್ದೆ ಅಲ್ವಾ, ಪ್ರಿನ್ಸೆಸ್ ಕಟ್ ಟೈಪ್ ಅಂತ ಹೇಳಿದೆ ಅಲ್ವಾ, ಅದನ್ನು ಅಷ್ಟೇ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ನೀಟಾಗಿ ಕಟಿಂಗ್ ಮಾಡಿದ್ದೀನಿ. ಇವಾಗ ಫಸ್ಟು ಫ್ರಂಟ್ ಪಾರ್ಟ್ ತೋರಿಸ್ತೀನಿ ಯಾವ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಬ್ಯಾಕ್ ಪಾರ್ಟ್ ಆಮೇಲೆ ತೋರಿಸ್ತೀನಿ. ನೋಡಿ ಇಲ್ಲಿ 3 ಪೀಸಸ್ ಇದೆ ಅಲ್ವಾ ಫ್ರಂಟ್ ಪಾರ್ಟ್ಗೆ. ಜಸ್ಟ್ ಅದನ್ನ ಇದ್ರ ಮೇಲೆ ಇಟ್ಟು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಮೈನ್ ಫ್ಯಾಬ್ರಿಕ್ ಏನಿದೆ ಅದ್ರ ಮೇಲೆ ಇಟ್ಟು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟುನು ಅಷ್ಟೇ ಸೇಮ್ ಅದೇ ಮೆಥಡ್ ಅಲ್ಲೇ. ಸೊ ನಿಮ್ಗೆ ಹೆಚ್ಚು ಕಮ್ಮಿ ಬರುತ್ತೆ ಅಂತ ಇದ್ರೆ ಅದ್ರ ಮೇಲೆ ನೀಟಾಗಿ ಪಿನ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಐರನ್ ಮಾಡ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಕರೆಕ್ಟ್ ಆಗಿರ್ಬೇಕು. ಫಿನಿಶಿಂಗ್ ಎಲ್ಲ ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು ಮೈನ್ ಫ್ಯಾಬ್ರಿಕ್. ನೋಡಿ ನಾನು ಕಟಿಂಗ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. 2 ಪೀಸಸ್ ಏನಿದೆ ಫ್ರಂಟ್ ಪಾರ್ಟ್‌ದು ಅದು ನಾರ್ಮಲ್ ಆಗಿ ಅಟ್ಯಾಚ್ ಮಾಡ್ಕೋಬೇಕು. ಈ ಸೆಂಟರ್ ಅಲ್ಲಿ ಪೀಸ್ ಏನಿದೆ ನೆಕ್ ಪಾರ್ಟ್ ಫ್ಯಾಬ್ರಿಕ್ ಅದನ್ನ ಅಪೋಸಿಟ್ ಆಗಿ ತಗೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಡಿಸೈನ್ ಒಳಗಡೆಗೆ ಬರೋ ತರ ನೀಟಾಗಿ ಇಟ್ಕೊಂಡು ಅಪೋಸಿಟ್ ಆಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಓನ್ಲಿ ನೆಕ್ ಪಾರ್ಟ್ ಮಾತ್ರ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಈ 2 ಸೈಡ್ ಪೀಸಸ್ ಏನಿದೆ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಸ್ಟಿಚಿಂಗ್ ಮಾಡಿದಾಗ ಹೆಚ್ಚು ಕಮ್ಮಿ ಬರ್ದಿರ ನೀಟಾಗಿ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಪಟ್ಟಿ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಪಟ್ಟಿ ಬಂದು ನನಗೆ ಇದೆ ಬ್ಲೌಸ್ ಪೀಸ್ ಅಲ್ಲೇ ಸ್ವಲ್ಪ ಪ್ಲೈನ್ ಇತ್ತು ಫ್ಯಾಬ್ರಿಕ್, ಅದನ್ನ ಯೂಸ್ ಮಾಡಿ ನಾನು ಪಟ್ಟಿ ಅಟ್ಯಾಚ್ ಮಾಡಿದ್ದೀನಿ ಓನ್ಲಿ ಫ್ರಂಟ್ ಸೈಡ್ಗೆ. ಸೊ ಬ್ಯಾಕ್ ಸೈಡ್ ಇವಾಗ ಸ್ಟಿಚಿಂಗ್ ಮಾಡ್ಕೋಬೇಕು. ಫಸ್ಟ್ ನೀವು ಯಾವತ್ತೇ ಆಗಲಿ ಫ್ರಂಟ್ ಸೈಡ್ ಸ್ಟಿಚಿಂಗ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ನೋಡ್ಕೋಬೇಕು ಫ್ರಂಟ್ ಸೈಡು ಎಷ್ಟಿದೆ ಲೆಂತು ಅಂತ. ಅದಕ್ಕೆ ಕರೆಕ್ಟಾಗಿ ಬರೋ ಥರ ನೀಟಾಗಿ ಬ್ಯಾಕ್ ಪಾರ್ಟು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟಿಂಗ್ ಮಾಡ್ಕೋಬೇಕು. ಸೊ ನೀವು ಪ್ರಿನ್ಸೆಸ್ ಕಟ್ ಟೈಪಲ್ಲಿ ಸ್ಟಿಚಿಂಗ್ ಮಾಡಿದಾಗ ಯಾವತ್ತೇ ಆಗಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಅದೆಲ್ಲ ನೀಟಾಗಿ ಕಟಿಂಗ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಪಾರ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಬ್ಯಾಕ್ ಪಾರ್ಟು, ನೆಕ್ ಪಾರ್ಟು ಮತ್ತೆ ಈ ಕೆಳಗಡೆ ಪಾರ್ಟ್ ಏನಿದೆ ವೇಸ್ಟ್ ಪಾರ್ಟ್ ಬ್ಯಾಕ್ ಸೈಡು ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಈ ರೀತಿ ಟಾಕೋ ಥರ ಕ್ರಾಸಾಗಿ ಕಟಿಂಗ್ ಮಾಡಿಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ಥರ ಮೇನ್ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದ್ರ ಮೇಲೆ ಸ್ಟಿಚಸ್ ಹಾಕ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಲೈನಿಂಗ್ ಏನಿದೆ ಅದು ಅಟ್ಯಾಚ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲೇ ಕಟಿಂಗ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ಗೆ ಹುಕ್ಸ್ ಅಟ್ಯಾಚ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂತ ಬರುತ್ತೆ. ಅದನ್ನ ಪಟ್ಟಿ ಥರ ಅಟ್ಯಾಚ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ನಾರ್ಮಲ್ ಆಗಿ ತೋರಿಸ್ತೀನಿ ಪಿನ್ಸ್ ಅಟ್ಯಾಚ್ ಮಾಡಿ. ಸೊ ಇದೆಲ್ಲ ಬೇಸಿಕ್ ಗೊತ್ತಿರತ್ತೆ. ಇಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲೇ ಇರತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂತ ಸಪ್ರೇಟ್ ವಿಡಿಯೋಸು, ಅದನ್ನ ನೋಡಿ ನೀವು ಕಲಿಬೋದು. ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಫ್ಯಾಬ್ರಿಕ್ ಎಷ್ಟು ತಗೊಂಡಿದ್ದೀನಿ ಅಂತ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಸಿಂಗಲ್ ಪಟ್ಟಿ ಕಮ್ಮಿ ಇರತ್ತೆ, ಡಬಲ್ ಪಟ್ಟಿ ಜಾಸ್ತಿ ಇರತ್ತೆ. ಈ ರೀತಿ ತಗೊಂಡು ಕಟಿಂಗ್ ಮಾಡಿಕೊಂಡು ಒಂದಕ್ಕೊಂದು ಆಪೋಸಿಟ್ ಇರಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸಿಂಗಲ್ ಪಟ್ಟಿ ಫಸ್ಟು ಅಟ್ಯಾಚ್ ಮಾಡಿದ್ದೀನಿ. ಕಂಪ್ಲೀಟು 2 ಕಾರ್ನರಲ್ಲಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಪಿನ್ಸ್ ಇಡ್ತಾ ಇದ್ದೀನಿ. ಸಿಂಗಲ್ ಪಟ್ಟಿ ಬಂದು ಈ ಫ್ರಂಟ್ಗೆ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಡಬಲ್ ಪಟ್ಟಿ ಒಂದು ಈ ಬ್ಯಾಕ್ ಸೈಡ್ಗೆ ಬರುತ್ತೆ. ಈ ರೀತಿ ಒಂದಕ್ಕೊಂದು ಆಪೋಸಿಟ್ ಆಗಿ ತಗೊಂಡು ಕಾರ್ನರಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಈ ರೀತಿ ಈ ಫ್ಯಾಬ್ರಿಕ್ಕು ತಗೊಂಡು ಅದನ್ನ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಒಳಗಡೆಗೆ ಹೋಗೋ ಥರ ಸಿಂಗಲ್ ಪಟ್ಟಿ ಆ್ಯಂಡ್ ಡಬಲ್ ಪಟ್ಟಿ ಬಂದು ಫ್ರಂಟ್ಗೆ ಬರೋ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಪಿನ್ಸ್ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದು ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ತುಂಬ ವಿಡಿಯೋಸಲ್ಲಿ, ಅದಕ್ಕೆ ಇದನ್ನ ಸ್ಟಿಚ್ ಮಾಡಿ ತೋರಿಸ್ತಿಲ್ಲ. ಸೊ ಇದೆಲ್ಲ ಬೇಸಿಕ್ಕು ಅಂತ ನಾನು ಸ್ಟಿಚ್ ಮಾಡಿ ತೋರಿಸ್ತಿಲ್ಲ, ಜಸ್ಟ್ ಪಿನ್ಸ್ ಅಟ್ಯಾಚ್ ಮಾಡಿ ತೋರಿಸ್ತಿದ್ದೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಇದಕ್ಕೆ ನೀಟಾಗಿ ಹುಕ್ಸ್ ಅಟ್ಯಾಚ್ ಮಾಡ್ಕೋಬೇಕು.
ಕಂಪ್ಲೀಟಾಗಿ ಬೋತ್ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ಫ್ಯಾಬ್ರಿಕ್ಕು ಇದನ್ನ ಕಟಿಂಗ್ ಮಾಡಿಕೊಂಡು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. 4 ಫೋಲ್ಡಿಂಗ್ ಮಾಡಿಕೊಂಡು ಲೆಂತ್ ವಿಡ್ತು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. ಲೆಂತ್ 11.5 ಇಂಚಸ್ ಇಟ್ಟಿದ್ದೀನಿ ಆ್ಯಂಡ್ ವಿಡ್ತು 10.5 ಇಂಚಸ್ ಇದೆ. ಇಲ್ಲಿ ನಾನು ಸಾರಿ 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಸ್ಲೀವ್ ಶೇಪ್ ತೆಗೆಯೋದಕ್ಕೆ. ಆ್ಯಂಡ್ ಈ ಕಡೆ ಬಂದು 7.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಬೇಕು ಅಂದರೆ 8 ಇಂಚಸ್ ಕೂಡ ತಗೋಬೋದು. ಎಕ್ಸ್ಟ್ರಾ ಪಾರ್ಟ್ ಏನಿದೆ ಫ್ಯಾಬ್ರಿಕ್ಕು ಅದನ್ನ ರಿಮೂವ್ ಮಾಡೋದಕ್ಕೆ. ಇದು ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ನೋಡಿ ಇದನ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಕಟಿಂಗ್ ಆದ್ಮೇಲೆ ಜಸ್ಟ್ ಈ ಕಾರ್ನರ್ ಅಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡು ಸ್ಲೀವ್ಸೂನು ನೀಟಾಗಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ಕಟಿಂಗ್ ಪಾರ್ಟ್ ಲೈನಿಂಗ್ ಏನಿದೆ ಅದು ಅಟ್ಯಾಚ್ ಮಾಡಿದ್ದೆಲ್ಲ ಆಯ್ತು. ಜಸ್ಟ್ ಏನು ಇಲ್ಲ, ಇವಾಗ ಈ ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಬ್ಲೌಸ್ ಪಾರ್ಟ್ ಫ್ಯಾಬ್ರಿಕ್ಸ್ ಬಾಡಿ ಪಾರ್ಟ್ ಅದನ್ನ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಶೋಲ್ಡರ್ ಪಾರ್ಟ್ ಹತ್ರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಡಬಲ್ ಸ್ಟಿಚಿಂಗ್ ಮಾಡಿಕೊಂಡು ಎರಡು ಸ್ಲೀವ್ಸ್ ಏನಿದೆ ಆಲ್ರೆಡಿ ಕಟಿಂಗ್ ಆಗಿದೆ ಅಲ್ವಾ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಅಷ್ಟೇ ಡಬಲ್ ಸ್ಟಿಚಿಂಗ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಒಂದು ಲೈಟ್ ಆಗಿ ಫ್ಯಾಬ್ರಿಕ್ ಇಟ್ಕೊಂಡು ಟಕ್ಸು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಬ್ಲೌಸ್ ರೆಡಿ ಆಗುತ್ತೆ. ಇವಾಗ ನಾನು ಲೆಹೆಂಗಾ ಸ್ಕರ್ಟ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ. ಸ್ಕರ್ಟ್ಗೆ ನಾನು 4.5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ 4 ಫೋಲ್ಡ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. 4.5 ಮೀಟರ್ ಈ ರೀತಿ ಕಟಿಂಗ್ ಮಾಡಿಕೊಂಡು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೀವು 4.5 ಮೀಟರ್ ಯೂಸ್ ಮಾಡಿದ್ರೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ. ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ಕು ಈ ರೀತಿ ಕಂಪ್ಲೀಟ್ ಆಗಿ ಲೇಯರ್ಸ್ ಬರುತ್ತೆ. ಕಂಪ್ಲೀಟ್ ಫುಲ್ ಫ್ಲೇರ್ ಬರುತ್ತೆ ಇದು. ಸೊ ಸರ್ಕಲ್ ಟೈಪ್ ಲೆಹೆಂಗಾ ಅಂತ ಕರೀತಾರಲ್ಲ, ಸೊ ಆ ಥರ ಲೆಹೆಂಗಾ ಇದು. ಕಂಪ್ಲೀಟ್ ಆಗಿ ಫುಲ್ ಸರ್ಕಲ್ ಬರುತ್ತೆ. ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ. ವೇಸ್ಟ್ ಪಾರ್ಟ್ ಬಂದು 4.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ವೇಸ್ಟ್ ಪಾರ್ಟ್ ಇನ್ನೂ ಲೂಸ್ ಬೇಕು ಅಂದರೆ 5 ಇಂಚಸ್ ಕೂಡ ಇಟ್ಕೋಬೋದು. ಇಲ್ಲ ಇನ್ನೂ ಕಮ್ಮಿ ಬೇಕು ಅಂದರೆ 4 ಇಂಚಸ್ ಕೂಡ ಇಟ್ಕೋಬೋದು. ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ವೇಸ್ಟ್ ಪಾರ್ಟ್ ಹತ್ರ ಎಷ್ಟು ಬೇಕೋ ಅಷ್ಟು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಲೂಸ್ ಬೇಕು ಅಂದರೆ ಲೂಸ್, ಇಲ್ಲ ಟೈಟ್ ಬೇಕು ಅಂದರೆ ಟೈಟ್. ನೋಡಿ ನಾನು ಕಟಿಂಗ್ ಮಾಡಿದ್ದೀನಿ. ನಾನು 4.5 ಇಂಚಸ್ ಇಟ್ಟಿದ್ದೀನಿ ಕಂಪ್ಲೀಟ್ ಆಗಿ. ನೀವು ಫಸ್ಟೇ ನೋಡ್ಕೋಬೇಕು. 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ವೇಸ್ಟ್ ಪಾರ್ಟ್ ಏನಿದೆ ಅದು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ಕು ಕಟಿಂಗ್ ಮಾಡ್ಕೋಬೇಕು ಮಾರ್ಕಿಂಗ್ ಮಾಡಿಕೊಂಡು. ಅದು ಕಟಿಂಗ್ ಆದಮೇಲೆ ಲೆಂತ್ ನೋಡ್ಕೋಬೇಕು. ಇಲ್ಲಿ ನಾನು ಲೆಂತ್ 39 ಇಂಚಸ್ ತೊಗೊಂಡಿದ್ದೀನಿ. ಬೇಕು ಅಂದರೆ 40 ಇಂಚಸ್ಸು ಕೂಡ ತೊಗೋಬೋದು. ಲೆಂತ್ ನಿಮಗೆ ಗೊತ್ತಾಗುತ್ತಲ್ವ, ನೀವು ಎಷ್ಟು ಉದ್ದ ಇದ್ದೀರಾ ಅಂತ ಅದನ್ನು ನೋಡಿಕೊಂಡು ನೀವು ಲೆಂತ್ ಕಟಿಂಗ್ ಮಾಡ್ಕೋಬೇಕು. ನಿಮಗೆ ಸ್ಕರ್ಟ್ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಕೆಲವ್ರಿಗೆ 37 ಬೇಕಾಗುತ್ತೆ, 38 ಈ ರೀತಿ. ನನಗೆ 39 ಬೇಕಾಗುತ್ತೆ, ಅದಕ್ಕೆ 39 ಇಟ್ಟಿದ್ದೀನಿ. ಮತ್ತು ಬೆಲ್ಟ್ ಪಾರ್ಟ್ಗೆ ಒಂದು 2 ಇಂಚಸ್ ಬೇಕಾಗುತ್ತೆ. ಸೊ 41, 40 ಈ ರೀತಿ ಆದರೆ ಕರೆಕ್ಟಾಗಿ ಆಗುತ್ತೆ ಸ್ಕರ್ಟ್ ಪಾರ್ಟ್ಗೆ. ಕಂಪ್ಲೀಟು ಫ್ಲೋರ್ ಲೆಂತ್ ಬೇಕು ಅಂದರೆ 40 ಇಂಚಸ್ ಬೇಕಾಗುತ್ತೆ. ಸೊ ಇದು ಕಟಿಂಗ್ ಆದಮೇಲೆ ನೀಟಾಗಿ ನೋಡ್ಕೋಬೇಕು ಎಲ್ಲ ಸರ್ಕಲ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಅದನ್ನು ನೋಡಿಕೊಂಡು ಎರಡೂ ಸೈಡಲ್ಲೂ ಸ್ಟಿಚಿಂಗ್ ಮಾಡಿಕೊಂಡು ಈ ಕಡೆ ಏನಿದೆ ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಲೈನಿಂಗ್ ಕಟಿಂಗ್ ತೋರಿಸ್ತೀನಿ. ಲೈನಿಂಗ್ ಕಟಿಂಗ್ ಮಾಡೋದು ತುಂಬ ಈಸಿನೇ. ಜಸ್ಟ್ ನಾನು 2 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ ಪಾಲಿಸ್ಟರ್ ಲೈನಿಂಗು. ಇದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೀವು ನೋಡ್ಕೋಬೇಕು ಓಪನ್ ಸೈಡ್ ಯಾವುದು, ಫೋಲ್ಡಿಂಗ್ ಸೈಡ್ ಯಾವುದು ಅಂತ. ನಾನು ಆ ಕಡೆ ಏನು ಲೆಂತ್ ತೋರಿಸ್ದೆ ಅಲ್ವಾ ಅದು ಫೋಲ್ಡಿಂಗ್ ಸೈಡು. ಸೊ ಲೆಂತ್ ಏನೂ ಇಲ್ಲ, ನಾನು 38 ಇಂಚಸ್ ತೊಗೊಂಡಿದ್ದೀನಿ ಸ್ಕರ್ಟ್ಗೆ. 39 ಇಂಚಸ್ಸು. ಇದು ಲೈನಿಂಗ್ ಒಂದು 35, 36 ಆದರೆ ಆಗುತ್ತೆ. ಸ್ವಲ್ಪ ಕಮ್ಮಿ ಇರಬೇಕು ಲೈನಿಂಗ್ ಅಷ್ಟೇ. ಆ ರೀತಿ ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ವೇಸ್ಟ್ ಪಾರ್ಟೂ ಅಷ್ಟೇ ನಾರ್ಮಲ್ ಮೇನ್ ಫ್ಯಾಬ್ರಿಕ್ ಏನಿದೆ ಲೆಹೆಂಗಾ ಪಾರ್ಟು ಅದನ್ನೇ ಇಟ್ಟು ಇದ್ರ ಮೇಲೆ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಇದನ್ನ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ತುಂಬ ಈಸಿನೇ ಇದು ಲೈನಿಂಗ್ ಕಟಿಂಗ್ ಮಾಡೋದು. ಇಲ್ಲ ನೀವು ಪ್ಲೀಟೆಡ್ ಸ್ಕರ್ಟ್ ಎಲ್ಲ ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಅದಕ್ಕೆ ಪ್ಲೀಟ್ಸ್ ಟೈಪಲ್ಲಿ ಕೂಡ ಅಟ್ಯಾಚ್ ಮಾಡ್ಕೋಬೋದು ಲೈನಿಂಗು. ನೋಡಿ ನಾನು ಕಟಿಂಗ್ ಮಾಡಿದ್ದೀನಿ. ಇದಕ್ಕೆ ಎರಡೂ ಸೈಡಲ್ಲೂ ಸ್ಟಿಚಿಂಗ್ ಮಾಡಿಕೊಂಡು ಸೇಮ್ ಅದೇ ಥರನೇ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಜಸ್ಟ್ ಈ ಲೈನಿಂಗ್ ಪಾರ್ಟ್ ಏನಿದೆ ಅದು ನೀಟಾಗಿ ಮೇನ್ ಪಾರ್ಟ್ ಲೆಹೆಂಗಾ ಪಾರ್ಟ್ ಏನಿದೆ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ವೇಸ್ಟ್ ಪಾರ್ಟ್ ಹತ್ರ ಕರೆಕ್ಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಸೊ ಇದು ಅಟ್ಯಾಚ್ ಮಾಡಿದಾಗ ನಿಮ್ಗೇನಾದರೂ ಸ್ವಲ್ಪ ಅಗಲ ಇದೆ ಅಂತ ಅನಿಸಿದ್ರೆ
ಬೋತ್ ಬ್ಯಾಕ್ ಸೈಡ್, ಫ್ರಂಟ್ ಸೈಡ್ ಒಂದು 2 ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬೋದು ಚೆನ್ನಾಗಿರತ್ತೆ. ನನಗೆ ಸ್ವಲ್ಪ ಲೂಸ್ ಅನ್ನಿಸ್ತು. ಅದಕ್ಕೆ ನಾನು ಪ್ಲೀಟ್ಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಚಿಕ್ಕದಾಗಿ ಲೈಟಾಗಿ ಇಟ್ಕೊಂಡು ಫ್ರಂಟಲ್ಲಿ 2 ಪ್ಲೀಟ್ಸು, ಬ್ಯಾಕಲ್ಲಿ 2 ಪ್ಲೀಟ್ಸು ಗ್ಯಾಪ್ ಬಿಟ್ಟು ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಬೆಲ್ಟ್ ತೋರಿಸ್ಕೊಡ್ತೀನಿ. ಬೆಲ್ಟು ಅಷ್ಟೇ ಲೆಂತ್ ಎಷ್ಟು ಬೇಕೋ ಅಷ್ಟು ನಿಮಗೆ ವೇಸ್ಟ್ ಪ್ಯಾಡ್ ಹತ್ರ ಮೆಜರ್ಮೆಂಟ್ ನೋಡ್ಕೊಂಡು ಅದಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಬೆಲ್ಟ್ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಮೇನ್ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಲೆಹೆಂಗಾ ಪಾರ್ಟ್‌ದು ಅದಕ್ಕೆ ಕರೆಕ್ಟಾಗಿ ಬರೋ ಥರ ನೋಡ್ಕೊಂಡು ಒಂದು 1 ಇಂಚು ಇಲ್ಲ 2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡ್ಕೊಂಡು ಬೆಲ್ಟ್‌ಗೆ 2 ಸೈಡಲ್ಲೂ ಫೋಲ್ಡಿಂಗ್ ಮಾಡ್ಕೊಂಡು ಸೆಂಟರಲ್ಲಿ ಅಟ್ಯಾಚ್ ಆಗೋ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇದಕ್ಕೆ ಲೈನಿಂಗು ಕೂಡ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಬೆಲ್ಟ್ ಪಾರ್ಟು. ನೋಡಿ ನಾನು ಬೆಲ್ಟ್ ಕೂಡ ಸ್ಟಿಚಿಂಗ್ ಮಾಡಿದ್ದೀನಿ, ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟಾಗಿ ಲೆಹೆಂಗಾ ಸ್ಕರ್ಟ್ ಏನಿದೆ ಅದು ರೆಡಿ ಆಯಿತು. ಈ ಸೈಡಲ್ಲಿ ಏನಿದೆ ನಾನು ಬೆಲ್ಟ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಅಲ್ಲಿ ಬೇಕು ಅಂದರೆ ಫೋಲ್ಡಿಂಗ್ ಮಾಡಿಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು, ಇಲ್ಲ ಜಿಪ್ಪು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸೊ ಜಿಪ್ ಅಟ್ಯಾಚ್ ಮಾಡೋದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ಜಸ್ಟ್ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇದಕ್ಕೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ಕು 2 ಮೀಟರ್ ಅಷ್ಟೇ ಇತ್ತು. ನಾನು ಇದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡಿದ್ದೀನಿ. ಮತ್ತೆ ಬ್ಲೌಸೂನು ಅಷ್ಟೇ, ಬ್ಲೌಸ್‌ಗೆ ಬ್ಯಾಕ್ ಸೈಡ್ ನಾನು ಥ್ರೆಡ್ಸ್ ಅಟ್ಯಾಚ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಇಲ್ಲಿಗೆ ಲೆಹೆಂಗಾ ಸ್ಕರ್ಟು ಮತ್ತು ಬ್ಲೌಸ್ ಏನಿದೆ ರೆಡಿ ಆಯಿತು. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಇದೇ ಥರ ಬೇರೆ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇನ್ನು ಬೇರೆ ಥರ ವಿಡಿಯೋಸ್ ನನ್ನ ಫಸ್ಟ್ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು.